ಮೂರು ಸಂಘಟನೆಗಳು ಕೂಡ ಈಗ ಏನು ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಆದ್ರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ರೈತ ಸಂಘಟನೆಗಳು ಹೆಚ್ಚಾಗಿ ಇರೋದ್ರಿಂದಾಗಿ ಕೆಲವೊಂದಿಷ್ಟು ರೈತ ಸಂಘಟನೆಗಳು ಪರವಾಗಿದ್ರೆ ಇನ್ನೊಂದಿಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಡ್ತಿಲ್ಲ. ಹೀಗಾಗಿ ನಂತರ ಅದೇ ರೀತಿಯಾಗಿ ಈಗಾಗಲೇ ಏನೊಂದು ಜಿಲ್ಲಾಧಿಕಾರಿಗಳು ಹೇಳಿಕೆಯಂತೆ ಏನೊಂದು ಶಾಲಾ ಕಾಲೇಜುಗಳು ಕೂಡ ಯಥಾರಥಿಯಾಗಿ ಏನೊಂದು ಕೆಲಸವನ್ನ ಮಾಡುತ್ತೆ. ನಂತರ ಯಾವುದೇ ರೀತಿಯಾದಂತಹ ಸಾರಿಗೆ ಇದು ಕೂಡ ಬಂದ್ ಆಗಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಈ ಒಂದು ಬಂದಿನ ಬಿಸಿ ನಾಳೆ ಯಾವುದೇ ರೀತಿಯಾದಂತಹ ತಟ್ಲಿಕ್ಕಿಲ್ಲ. ನಂತರ ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಕೂಡ ಏನೊಂದು ಒತ್ತಾಯಪೂರ್ವಕವಾಗಿ ಬಂದನ್ನ ಮಾಡೋ ಹಾಗಿಲ್ಲ. ಕೇವಲ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡೋದಾದ್ರೆ ಮಾತ್ರ ಅನುಮತಿಯನ್ನ ಕೊಡ್ತೀವಿ ಅನ್ನೋ ಹೇಳಿಕೆಯನ್ನ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಹೀಗಾಗಿ ಕೇವಲ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಕೇವಲ ಸಾಂಕೇತಿಕ ಪ್ರತಿಭಟನೆ ಆಗುತ್ತೆ, ಹೊರತಾಗಿ ಆ ಒತ್ತಾಯಪೂರ್ವಕವಾದಂತಹ ಬಂದ್ ಆಗಲ್ಲ. ಹೀಗಾಗಿ ಓಕೆ, ಧನ್ಯವಾದ ನವೀನ್. ಹಾಗಾದ್ರೆ ಧಾರವಾಡದಲ್ಲಿ ನಾಳಿನ ಬಂದ್ ಎಫೆಕ್ಟ್ ಇರುತ್ತೋ ಇಲ್ವೋ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಾವೇದ್ ಅದೋನಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಜಾವೇದ್, ನಾಳೆ ಧಾರವಾಡ ಸಚಿವರ ಪಟ್ಟಿನೇ ಸಿಗತ್ತೆ. ಎಷ್ಟಾದ್ರೂ ಅವರನ್ನ ನಾವು ಕೇಳೋದೇ ಇಲ್ಲ. ಪ್ರತ್ಯೇಕ ಆಗೋದೇ ದೊಡ್ಡ ಪರಿಹಾರ ಅಂತ ಅನ್ಕೊಳ್ತಾರೆ ತುಂಬ ಜನ. ಈ ಸೋ ಕಾಲ್ಡ್ ನಾಯಕರನ್ನ ಪ್ರಶ್ನೆ ಮಾಡೋಕೆ ಹೋಗೋದಿಲ್ಲ. ಇದೇ ಇನ್ನೋಸೆನ್ಸನ್ನು ಅವರು ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡು ಪ್ರತಿ ಸಲವೂ ನುಣುಚ್ಕೊಳ್ತಾರೆ. ಬರ್ತಾರೆ, ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಿಕೊಂಡು ಹಾಯಾಗಿರ್ತಾರೆ. ಉತ್ತರ ಕರ್ನಾಟಕಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಹೋಗ್ತಾರೆ, ಇಲ್ಲಾಂದ್ರೆ ಆಗಾಗ ಮುಖ ತೋರಿಸೋಕ್ಕೋಸ್ಕರ ಹೋಗ್ತಾರೆ.